ಬಾಳೆಹಣ್ಣು ಅಂದ್ರೆ ಸಾಕು ತಕ್ಷಣ ನೆನಪಾಗೋದು ಎನರ್ಜಿ. ಜಿಮ್ಗೆ ಹೋಗೋರು ಅಥವಾ ವಾಕಿಂಗ್ ಮಾಡೋರ ಕೈಯಲ್ಲಿ ಬಾಳೆಹಣ್ಣು ಹಿಡ್ಕೊಂಡು ತಿನ್ನೋದನ್ನ ನಾವು ನೋಡ್ತಾನೆ ಇರ್ತೀವಿ. ಆದ್ರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಒಂದು ಡೌಟ್ ಇದೆ. ಇದನ್ನ ವರ್ಕೌಟ್ ಮಾಡೋಕ್ಕೂ ಮುಂಚೆ ತಿನ್ಬೇಕಾ ಅಥವಾ ನಂತರ ತಿನ್ಬೇಕಾ ಅಂತ. ಬಾಳೆಹಣ್ಣಲ್ಲಿರುವಂತ ಕಾರ್ಬೋಹೈಡ್ರೇಟ್ಸ್, ಫೈಬರ್ ಮತ್ತು ಪೊಟ್ಯಾಷಿಯಂ ನಮ್ಮ ಬಾಡಿ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಕನ್ಫ್ಯೂಷನ್ ನಿಮಗೂ ಇದ್ರೆ ಈ ಸ್ಟೋರಿ ನೋಡಿ. ಬಾಳೆಹಣ್ಣು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಕಮ್ಮಿ ರೇಟಿಗೆ ಸಿಗೋ ಎನರ್ಜೆಟಿಕ್ ಹಣ್ಣು ಅಂದ್ರೆ ಅದು ಬಾಳೆಹಣ್ಣು. ಈ ಹಣ್ಣಿನಿಂದ ಆರೋಗ್ಯಕ್ಕೆ ಮೋಸನೂ ಇಲ್ಲ. ಅದಕ್ಕೆ ಈ ಬಾಡಿ ಫಿಟ್ನೆಸ್ ಮಾಡೋರು ಇದನ್ನ ಬಿಡೋದೇ ಇಲ್ಲ. ಆದ್ರೆ ಎಷ್ಟೋ ಜನಕ್ಕೆ ಇದನ್ನ ಎಕ್ಸರ್ಸೈಸ್ ಮಾಡೋಕ್ಕೂ ಮುಂಚೆ ತಿನ್ಬೇಕಾ ಅಥವಾ ದಣಿದು ಬಂದ ಮೇಲೆ ತಿನ್ಬೇಕಾ ಅನ್ನೋ ಗೊಂದಲ ಇದೆ. ಜಿಮ್ ವರ್ಕೌಟ್ ಮುಗಿಸಿ ಬಂದ ಮೇಲೆ ಬಾಳೆಹಣ್ಣು ತಿನ್ನೋದು ಕೂಡ ಅಷ್ಟೇ ಸೂಪರ್. ಯಾಕಂದ್ರೆ ವರ್ಕೌಟ್ ಮಾಡಿ ನಿಮ್ಮ ದೇಹದಲ್ಲಿರುವ ಶಕ್ತಿ ಪೂರ್ತಿ ಖಾಲಿಯಾಗಿರುತ್ತೆ. ಆಗ ಬಾಳೆಹಣ್ಣು ತಿಂದ್ರೆ ಕಳೆದು ಹೋದ ಗ್ಲೂಕೋಸ್ ಮತ್ತೆ ವಾಪಸ್ ಸಿಗುತ್ತೆ. ಅಷ್ಟೇ ಅಲ್ಲ, ಬೆವರಿನ ಮೂಲಕ ನಮ್ಮ ದೇಹ ಎಷ್ಟೋ ಪೊಟ್ಯಾಷಿಯಂ ಕಳ್ಕೊಂಡಿರುತ್ತೆ. ಅದನ್ನ ರೀಪ್ಲೇಸ್ ಮಾಡೋಕೆ ಬಾಳೆಹಣ್ಣೇ ಬೆಸ್ಟ್. ಇದು ಬಾಡಿನ ತಂಪಾಗಿಸೋಕೆ ಕೂಡ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೀವು ಜಿಮ್ಗೆ ಹೋಗೋಕೆ ಕನಿಷ್ಠ ಅಂದ್ರೂ ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚೆ ಒಂದು ಬಾಳೆಹಣ್ಣು ತಿನ್ನೋದು ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಇದು ಬೇಗ ಜೀರ್ಣ ಆಗುತ್ತೆ. ತಿಂದ ತಕ್ಷಣ ರಕ್ತಕ್ಕೆ ಗ್ಲೂಕೋಸ್ ಸೇರಿ ದಮ್ ಕಟ್ಟಿ ಎಕ್ಸರ್ಸೈಸ್ ಮಾಡೋಕೆ ಬೇಕಾದ ತಾಕತ್ತು ಕೊಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿರೋ ಫೈಬರ್ ಅಂಶ ನಿಧಾನವಾಗಿ ಎನರ್ಜಿ ಬಿಡುಗಡೆ ಮಾಡೋದ್ರಿಂದ ವರ್ಕೌಟ್ ಮಧ್ಯದಲ್ಲಿ ಸುಸ್ತು ಹೊಡೆಯೋದಿಲ್ಲ. ಮುಖ್ಯವಾಗಿ ವೆಯ್ಟ್ ಲಿಫ್ಟ್ ಮಾಡುವಾಗ ಅಥವಾ ಓಡುವಾಗ ಸ್ನಾಯುಗಳು ಸೆಳೆಯೋದು ಕಾಮನ್. ಈ ಸಮಯದಲ್ಲಿ ಬಾಳೆಹಣ್ಣನ್ನ ತಿಂದ್ರೆ ಪೊಟ್ಯಾಷಿಯಂ ಜೋರಾಗಿರೋದ್ರಿಂದ ಆ ಸೆಳೆತ ಬರದ ಹಾಗೆ ತಡೆಯುತ್ತದೆ.